ಇವತ್ತಿನವರೆಗೂ ನನ್ನ ಬಗ್ಗೆ ಅದೇ ರೀತಿಯ ಪ್ರೀತಿ ಗುರುಭಕ್ತಿ ಇಟ್ಕೊಂಡವಳು. ಸಾಹಿತ್ಯದಲ್ಲಿ ತುಂಬ ಬೆಳೆದಿದ್ದಾಳೆ, ಪ್ರಿನ್ಸಿಪಾಲ್ ಆಗಿದ್ದಾಳೆ ಮತ್ತು ಮಹಿಳಾ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಆದ್ದರಿಂದ ನನ್ನ ಜೊತೆಗೆ ಇಷ್ಟು ವರ್ಷದವರೆಗೆ ಒಟ್ಟಿಗೆ ಇದ್ದಂತಹ ಚಂದ್ರಕಲಾ ನನ್ನ 34 ವರ್ಷಗಳ MA ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನನ್ನ ಜೊತೆಗಿದ್ದಾಳೆ. ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ನಾನು 82ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಸಂಶೋಧನೆಯ ಮಾರ್ಗದರ್ಶಕ ಆದಾಗ ನನ್ನ ಮಾರ್ಗದರ್ಶನದಲ್ಲಿ ಮೊದಲು ರಿಜಿಸ್ಟ್ರಿ ಮಾಡಿದಂತಹ ಒಬ್ಬ ಸಂಶೋಧಕ ಅವರು, ನನ್ನ ಸಂಶೋಧನಾ ವಿದ್ಯಾರ್ಥಿ 82ರಲ್ಲಿ. ಆಮೇಲೆ ಅವರು ಭೂತಾರಾಧನೆ ಬಗ್ಗೆ ಡಾಕ್ಟರೇಟ್ ಮಾಡಿದ್ರು ನನ್ನ ಮಾರ್ಗದರ್ಶನದಲ್ಲಿ. ಆಮೇಲೆ ನನ್ನ ಸಹೋದ್ಯೋಗಿ ಆದರು. ನಾನು ನಿವೃತ್ತನಾದ ಬಳಿ ಕೂಡ ನಿರಂತರ ಸಂಪರ್ಕ ಇಟ್ಕೊಂಡವರು. ನಾವು ನಮ್ಮ ಸಿರಿ ಯೋಜನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಫಿನ್ಲ್ಯಾಂಡಿನಲ್ಲಿ. ಈಗ ನಿವೃತ್ತರಾದರೂ ನಾವಿಬ್ಬರು ಕೂಡ ನಿರಂತರ ನನ್ನ ಬಗ್ಗೆ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಳ್ತಾರೆ. ಹಾಗಾಗಿ ಅದೊಂದು ದೀರ್ಘಕಾಲದ ಒಂದು ಸಂಬಂಧ. ಡಾಕ್ಟರ್ ನಾದ ಮೊಹಮ್ಮದ್ ಶೆಟ್ಟಿ ಅವರು ಸುಮಾರು 50 ವರ್ಷಗಳ ನನ್ನ ಸಂಬಂಧ. ನಾನು ಮಂಗಳೂರಿಗೆ ಬಂದ ಬಳಿಕ ಅಧ್ಯಾಪಕನಾದಾಗ ಸೈಂಟ್ ಅಲೋಸಿಯಸ್ ಕಾಲೇಜಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲದಿಂದ ಅವರು ಒಡನಾಟ. ದಾಸಜನ ಅಂತ ಒಂದು ಸಂಸ್ಥೆ ಕಟ್ಟಿ ನನ್ನ ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು, ನನ್ನ ತಂದೆಯವರ ಪುಸ್ತಕ ಬಿಡುಗಡೆ ಮಾಡಿದ್ದು, ತಂದೆಯವರೇ 100ನೇ ವರ್ಷದ ಒಂದು ಜನ್ಮದಿನದ ಕಾರ್ಯಕ್ರಮ ಯೋಜಿಸಿದ್ದು. ನಾನು ಮೊದಲನೇ ಬಾರಿ ಜರ್ಮನಿಗೆ ಹೋದಾಗ ಕೆನರಾ ಕಾಲೇಜಿನಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿದ್ದು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಹೋದರೂ ನಿರಂತರ ನನ್ನ ಜೊತೆಗೆ ಆರೋಗ್ಯ ವಿಚಾರಿಸಿಕೊಳ್ಳುವುದರಿಂದ ಹಿಡಿದು ನನ್ನ ಜೊತೆಗಿದ್ದಾರೆ. ಹಾಗೆ ನನ್ನ ಜೊತೆಗೆ ಸುಮಾರು 50 ವರ್ಷಗಳ ಅವಧಿಯಲ್ಲಿ ಜೊತೆಗಿರುವ 3 ಮಂದಿ ನನ್ನ ಜೊತೆಗಿದ್ದಾರೆ ಈಗ ಇವತ್ತು ಕೂಡ. ಅದಕ್ಕೆ ಅವರು ನನ್ನ ಕೃತಿಯ ಬಗ್ಗೆ ಮಾತಾಡ್ತಾರೆ. ಮತ್ತು ನಾನು ಹೇಳಿದೆ, ಇದರಲ್ಲಿ ಸುಮಾರು ಪದ್ಯಗಳಿವೆ. ಆದ ಕಾರಣ ಒಬ್ಬೊಬ್ಬರೊಂದು ಪದ್ಯವನ್ನ ವಾಚನ ಮಾಡಬೇಕು ಅಂತ. ಚಂದ್ರಕಲಾ ಒಂದು ಕಾಲಕ್ಕೆ ಚೆನ್ನಾಗಿ ಹಾಡ್ತಾ ಇದ್ರು. ಇವತ್ತು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಾನು ಯಾರಿಗೂ ಏನು ಹಾಡಬೇಕು ಅಂತ ಹೇಳಲಿಲ್ಲ. ಈ ಕೃತಿ ನಾನು ಬಹಳ ಸಂಕ್ಷಿಪ್ತವಾಗಿ ಮಾತಾಡಬೇಕು ನನಗೆ ಗೊತ್ತಿದೆ. ಪತ್ರಿಕಾ ಭವನದ ಒಂದು ನಿಯಮಗಳು ಸಮಯದ್ದು. ಇದು ಬಡವಣ ತೀರದ ಕನ್ನಡ ನಾಡಿನ ಅನ್ನುವಂಥ ಪುಸ್ತಕ. ಇದರ ಈ ಮುಖಚಿತ್ರವನ್ನು ಮಾಡಿದವರು ಉಡುಪಿಯ ಬಹಳ ಪ್ರಸಿದ್ಧ ಕಲಾವಿದರಾದಂತಹ ಡಾಕ್ಟರ್ ಜನಾರ್ದನ ಹಾವಳ್ಳಿಯವರು. ನಾನು ಅವರಿಗೆ ಇಡೀ ಪರಿಕಲ್ಪನೆ ಕೊಟ್ಟೆ. ಇದು ಹೇಗೆ ಅಂದರೆ, ಗತಿಸಿ ಹೋದ ಈ ಕರಾವಳಿ ಅಂದರೆ ಈಗಿನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಹಿರಿಯ ಸಾಹಿತಿಗಳು, ಸಮಾಜ ಸುಧಾರಕರು, ಶಿಕ್ಷಕರು, ಕವಿಗಳು ಮತ್ತು ಸಂಶೋಧಕರು ಇವರೆಲ್ಲರೂ ಆಗಿರುವಂತಹ 19 ಮಂದಿಯ ಬಗ್ಗೆ ನಾನು ಲೇಖನಗಳನ್ನ ಬರೆದಿದ್ದೇನೆ. ಮತ್ತು ಆ ಲೇಖನದ ಕೊನೆಯಲ್ಲಿ ಅವರ 1 ಅಥವಾ 2, 3 ಕವನಗಳನ್ನ ನಾನು ಹಾಕಿದ್ದೇನೆ. ಅರ್ಧ ಪಾಲು ನಂದು, ಅರ್ಧ ಪಾಲು ಇದರೊಳಗಿರುವ ನನ್ನ ಪತಿಯವರದು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿದೆ. ಕೇವಲ ನಾನು ಒಬ್ಬಳೇ ಆಗಿರ್ತಿದ್ರೆ ವಿವೇಕರಿಗಳ ಜೊತೆಯಲ್ಲಿ ಇಷ್ಟು ವರ್ಷ ಇಷ್ಟು ಸಮೀಪದಲ್ಲಿ ಇರ್ತಿದ್ನೋ ಇಲ್ವೋ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ನಂದವರು ಕೂಡ ಅವರ ಶಿಷ್ಯರಾಗಿದ್ದರಿಂದ ನಮ್ಮ ಕುಟುಂಬಕ್ಕೆ ಅವರು ಇಬ್ಬರಿಗೂ ಆತ್ಮೀಯ ಗುರುಗಳಾಗಿ ಇದ್ದರು ಎನ್ನುವುದನ್ನು ನಾನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ. ಎರಡನೇದಾಗಿ, ಇವತ್ತು ನಿಮ್ಮೆಲ್ಲರನ್ನು ನಾನು ಕಾಣುವಂಥ ಬಹಳ ಮುಖ್ಯವಾಗಿ ಪತ್ರಕರ್ತರನ್ನು, ಯಾಕಂದರೆ ಪ್ರೊಫೆಸರ್ ಹೇಳಿದ ಹಾಗೆ ನಾನು ಕೂಡ ಈಗ ಪತ್ರಕರ್ತರನ್ನು ನೋಡೋದಕ್ಕೆ ಬಹಳ ಅಪರೂಪವಾಗಿದೆ. ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡುವ ಹಾಗೆ ನನ್ನನ್ನು ಯಾವುದೋ ಒಂದು ಕೋಶದೊಳಗೆ ಉಳಿಬೇಡ ಎನ್ನುವಂಥ ನೆಲೆಯ ಒಳಗೆ ಹೊರಗೆ ಕರೆಸಿಕೊಳ್ತಾ ಇದ್ದಾರೆ ಎನ್ನುವಂಥ ಒಂದು ಸತ್ಯವೂ ಕೂಡ ಇದರೊಳಗೆ ಅಡಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮೂರನೇದಾಗಿ, ಈ ಪುಸ್ತಕವನ್ನು ಓದಿದಾಗ ನನಗೆ ನೆನಪಾದದ್ದು ಬಹಳ ಹಿಂದೆ DVG ಅವರ ಜ್ಞಾಪಕ ಚಿತ್ರಶಾಲೆ ಓದಿದ್ದು. ಬಹಳ ಜನ ಹಿರಿಯರ ವ್ಯಕ್ತಿ ಚಿತ್ರಗಳನ್ನು ಆ ಪುಸ್ತಕದಲ್ಲಿ ನಾನು ಓದಿದ್ದೆ. ನಾನು ನೆನಪು ನೆನಕೆಗಳ ಯಾನ ಅಂತ ಸಾಂದರ್ಭಿಕವಾಗಿ ಅನೇಕರ ಬಗ್ಗೆ ನನ್ನ ವರ್ತುಲದೊಳಗೆ ಬಂದಂತ ಹಿರಿಯರ, ಧೀಮಂತರ, ಯಕ್ಷಗಾನದ, ಬೇರೆ ಬೇರೆ ಶಿಕ್ಷಕರ, ಬೇರೆ ಬೇರೆ ನೆಲೆಗಳಲ್ಲಿದ್ದಂತಹ ವ್ಯಕ್ತಿಗಳನ್ನು ಕುರಿತು ಬರೆದಂತಹ ಪುಸ್ತಕವೂ ನನಗೆ ನೆನಪಾಯಿತು. ಈ ಪುಸ್ತಕ ಓದಿದಾಗ ಇದರ ಒಳಗಿರುವಂತಹ ಒಂದು 19 ಮಂದಿಯಲ್ಲಿ ನಾನು 3 ಮಂದಿಯನ್ನು ನೋಡಲಿಲ್ಲ.
ಅದರ ಆ 3 ಮಂದಿಯೂ ಕೂಡ ನನ್ನ ಬದುಕಿಗೆ ಪ್ರೇರಕರೇ. ಕಾರ್ಕಳದ ವೈಭವ ಹಾಡು ಮೊದಲಿಗೆ. ಪಡುವಣ ತೀರದ ಕನ್ನಡ ನಾಡಿನ ಕಾರ್ಗಾಲದ ವೈಭವವೇನು? ಪಡುವಣ ತೀರದ ಕನ್ನಡ ನಾಡಿನ ಕಾರ್ಗಾಲದ ವೈಭವವೇನು? ಚೆಲ್ಲಿದರನಿತು ತೀರದ ನೀರಿನ ಚೆಲ್ಲಿದರನಿತು ತೀರದ ನೀರಿನ ಜಡದೇಹದ ಕರ್ಮುಗಿಲೇನು? ಜಡದೇಹದ ಕರ್ಮುಗಿಲೇನು? ಪಡುವಣ ತೀರದ ಕನ್ನಡ ನಾಡಿನ ಕಾರ್ಗಾಲದ ವೈಭವವೇನು? ಕೆರೆಗಳ ನುಗ್ಗಿಸಿ ತೊರೆಗಳ ಸೊಕ್ಕಿಸು ಗುಡ್ಡದ ಬೆಟ್ಟವ ಕೊರೆ ಕೊರೆದು, ಕೆರೆಗಳ ನುಗ್ಗಿಸಿ ತೊರೆಗಳ ಸೊಕ್ಕಿಸಿ ಗುಡ್ಡವ ಬೆಟ್ಟವ ಕೊರೆ ಕೊರೆದು, ಕಡಲಿನ ತೆರೆಗಳ ರಿಂಗಣ ಗುಣಿಸಿ ಮೊರೆ ಮೊರೆ ಉದದೋ ಸುರಿ ಸುರಿದು, ಕಡಲಿನ ತೆರೆಗಳ ರಿಂಗಣ ಗುಣಿಸಿ ಮೊರೆ ಮೊರೆ ಉದದೋ ಸರಿ ಸುರಿದು, ಪಡುವಣ ತೀರದ ಕನ್ನಡ ನಾಡಿನ ಕಾರ್ಗಾಲದ ವೈಭವವೇನು? ಕುದುರೆ ಮೊಗದ ಕಡಿವಾಣದ ತೆರದಲ್ಲಿ ಮಿಂಚುಗಳವು ದಳ ತಳಿಸುವವು, ಕುದುರೆ ಮೊಗದ ಕಡಿವಾಣದ ತೆರದಲ್ಲಿ ಮಿಂಚುಗಳವು ತಳತಳಿಸುವವು, ಗೊರಸಿನ ಘಟ್ಟನೆಯಂತಿರೆ ಘಟ್ಟನೆ ಗುಡುಗಳವು ಗುಡುಗಾಡಿಪವು, ಗೊರಸಿನ ಘಟ್ಟನೆಯಂತಿರ ಥಟ್ಟನೆ ಗುಡುಗೊಳವು ಗುಡುಗಾಡಿಪವು, ಗುಡುಗುಗಳವು ಗುಡುಗಾಡಿಪವು.